ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಇರುವಂಥ ಇನ್ಫಾರ್ಮೇಷನು ಜ್ಯೋತಿಷಿಗಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಇಲ್ಲಿ ನೋಡಿ ಏನು ತೋರಿಸುತ್ತೆ ಅಂತ ಹೇಳಿದರೆ, ಇಲ್ಲಿ ಲಗ್ನ ಅಂತ ಇದೆ. ಅಂದರೆ ಹುಟ್ಟಿರುವಂಥ ಸಮಯದಲ್ಲಿ ಯಾವ ಲಗ್ನ ಇರುತ್ತೆ ಅಂತ ಬಂದಾಗ, ಇವಾಗ ಹುಟ್ಟಿರುವಂಥ ಮಗುಗೆ ಕರ್ಕಾಟಕ ಲಗ್ನ ಇರುತ್ತೆ, ಚಿತ್ತ ನಕ್ಷತ್ರ ಇರುತ್ತೆ, ಕನ್ಯಾ ರಾಶಿ ಇರುತ್ತೆ. ಇದು ಇರುವಂಥ ಸಂದರ್ಭಗಳು. ಈ ಚಂದ್ರ ಏನಿದ್ದಾನೆ, ಒಂದು ನಕ್ಷತ್ರವನ್ನು ಒಂದು ದಿವಸ ಬೇಕಾಗುತ್ತೆ ದಾಟಕ್ಕೆ. ರವಿಯು ಒಂದು ಮಾಸ ಬೇಕು, ಯಾಕಂದ್ರೆ ಪೂರ್ತಿ ಒಂದು ಮಾಸ, ಧನುರ್ಮಾಸ, ಮಾರ್ಗಶಿರ ಮಾಸ. ನೋಡಿ ಇಲ್ಲಿ ಮಾರ್ಗಶಿರ ಇದೆ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಇಲ್ಲಿ ಮಾಸಗಳಿದ್ದಾವೆ. ಒಂದು ಮಾಸಕ್ಕೆ 30 ದಿವಸ ಬೇಕಾಗುತ್ತೆ ಹೋಗುವಂಥದ್ದು. ಈ ಲಗ್ನ ಏನಿದೆ ಸ್ಟಾರ್ಟ್ ಆದಾಗಿಂದ 2 ಗಂಟೆ, ಸಾಧಾರಣವಾಗಿ 2 ಗಂಟೆಯನ್ನು ತಗೊಳುತ್ತೆ. ಪ್ರತ್ಯೇಕ 2 ಗಂಟೆ ಅಂದರೆ 24 ತಾಸಿಗೆ ಪುನಃ ಅದೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬರುತ್ತೆ. ಎಲ್ಲಿ ಸೂರ್ಯ ಇರ್ತಾನೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಲಗ್ನ. ಇಲ್ಲಿಂದ ಸ್ಟಾರ್ಟ್ ಆಗಿ ತಿರ್ಗಾ ಸೂರ್ಯೋದಯಕ್ಕೆ ಇಲ್ಲಿ ಬರುತ್ತೆ. ಸೂರ್ಯೋದಯದಿಂದ ಸೂರ್ಯೋದಯ ತನಕ 1 ರೌಂಡ್ ಪೂರ್ತಿ ಮಾಡುತ್ತೆ ಲಗ್ನ. ಅಂದ್ರೆ 24 ತಾಸ. 24 ತಾಸು, 2 ಇಂಟು 12, 2 ತಾಸು ಈಚ್ ಲಗ್ನ. 12 ಲಗ್ನಗಳಿದ್ದಾವೆ. ಸೊ 12 ಇಂಟು 2 24 ತಾಸಾಗುತ್ತೆ. 1 ರೌಂಡ್ ಆಗಬೇಕಾದ್ರೆ 24 ತಾಸು ತೋರಿಸುತ್ತೆ. ಹಾಗೆ ಸೂರ್ಯ ಒಂದು ಸುತ್ತ ಹಾಕಕ್ಕೆ, ಸೂರ್ಯ ಒಂದು ಸುತ್ತ ಹಾಕಕ್ಕೆ 1 ವರ್ಷ ಬೇಕಾಗುತ್ತೆ ಪೂರ್ಣವಾಗಿ. 12 ಮಾಸ, 1 ಮಾಸಕ್ಕೆ ಪ್ರತಿ ಮಾಸ 1 ತಿಂಗಳು ತಗೊಳುತ್ತೆ. ಹಾಗೆ 12 ಮಾಸ ಪೂರ್ತಿ ಬೇಕಾಗುತ್ತೆ. ಅದೇ ಪ್ರಕಾರವಾಗಿ ಚಂದ್ರ ಏನಿದ್ದಾನೆ, ಚಂದ್ರ 27 ದಿವಸ ತಗೊಳ್ತಾನೆ. ಯಾಕೆಂದರೆ 27 ನಕ್ಷತ್ರ ಇರುವಂತಹದ್ದು. ಪ್ರತಿ ನಕ್ಷತ್ರಕ್ಕೆ 1 ದಿವಸ ಬೇಕಾಗದ ಕಾರಣದಿಂದ 27 ದಿವಸ 1 ರೌಂಡ್ ಆಗುತ್ತೆ.